ಹಲೋ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ಏನಂದರೆ, ಗೆಸ್ ವಾಟ್, ಐ ಆಮ್ ಗೋಯಿಂಗ್ ಟು ಮೈಸೂರು. ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತು ಡ್ಯಾಡಿ ಮೈಸೂರಿಗೆ ಹೊರಟಿದ್ವಿ. ಅದು ಸ್ಕೂಟರಲ್ಲಿ. ಎಸ್, ಇಟ್ ವಿಲ್ ಬಿ ಸೋ ಎಂಜಾಯಿಂಗ್ ಮೂಮೆಂಟ್ ಫಾರ್ ಮೀ. ರೀಸನ್ ಏನು ಅಂದರೆ 31st ನಾವು ಹೊರಟಿದ್ದು ಆ್ಯಂಡ್ Jan 1st ಮೈ ಡ್ಯಾಡ್ಸ್ ಬರ್ಡೇ. ಸೊ ನಾವು ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಇಲ್ಲಿಂದ ಹೊರಟಿದ್ದು. ಐ ರಿಯಲಿ ವಾಂಟೆಡ್ ದಿಸ್ ಬಿಕಾಸ್ ನಾನು ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು ಬರ್ಡೇ ಅಂತ ನಿಜ ತುಂಬ ಅನಿಸಿತ್ತು. ಬಿಕಾಸ್ ನನ್ನ ಬರ್ಡೇನೂ ಬ್ಯಾಂಗ್ಳೂರಲ್ಲಾಗಿತ್ತು, ನನ್ನ ಡ್ಯಾಡ್ಸ್ ಬರ್ಡೇ ಆದರೂ ಮೈಸೂರಲ್ಲಿ ಆಗಬೇಕು ಅಂತ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಸ್ ಯೂಶ್ವಲ್ ಎಲ್ಲ ಪೇರೆಂಟ್ಸ್ ಹೇಳಿದಾಗೆ ನಮ್ಮ ಡ್ಯಾಡ್ ಕೂಡ ಯಾಕೆ ಇದೆಲ್ಲ, ಏನು ಸೆಲೆಬ್ರೇಷನು, ಏನು ಬೇಡ, ಏನು ಸೆಲೆಬ್ರೇಟ್ ಮಾಡೋದು ಬೇಡ ಅಂತ ಹೇಳ್ತಾಯಿದ್ರು. ಆ್ಯಸ್ ಎ ಚಿಲ್ಡ್ರನ್ಸ್ ನಾವು ಕೇಳಲ್ಲ. ನಾವೆಲ್ಲ ಕಿಡ್ಸ್ ಇದ್ದಾಗ ನಮ್ಮ ಪೇರೆಂಟ್ಸ್ ನಮಗೆ ಎಷ್ಟೆಲ್ಲ ಖುಷಿಯಾಗಿ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿರ್ತಾರೆ. ಅದೇ ಥರ ನಾವು ಅಷ್ಟು ಕ್ರಿಯೇಟ್ ಮಾಡಿಲ್ಲ ಅಂದರೂ ನಮ್ಮ ಖುಷಿಗೆ ಅವ್ರ ಖುಷಿಗೆ ನಾವು ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಬೇಕು. ನಾನು ಡ್ಯಾಡಿ ಜೊತೆಯಲ್ಲಿದ್ದರೆ ನಮಗಂತೂ ಬೋರೇ ಆಗೋದಿಲ್ಲ. ಬಿಕಾಸ್ ನಾವಂತೂ ಏನಂದ ಒಂದು ಮಾತಾಡ್ತಾನೆ ಇರ್ತೀವಿ. ನಮ್ಮ ರೋಡ್ ಉದ್ದನೂ ಏನಾದರೂ ಮಾತಾಡೋದೆ. ಹಾಗೆ ನಾವು ಮಾತಾಡ್ತಾ ರಾಮನಗರ ರೀಚ್ ಆಗಿದ್ವಿ. ರಾಮನಗರಲ್ಲಿ ನಾವು ಯಾವ ಪ್ಲೇಸ್ ಅನ್ನೋದು ನೀವು ಗೆಸ್ ಮಾಡಿ. ರಾಮನಗರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಬರೀ ಬೆಟ್ಟಗಳು, ತುಂಬ ಬೆಟ್ಟಗಳೇ ನಾನು ನೋಡಿದ್ದು. ಆ್ಯಂಡ್ ಪ್ಲೇಸಸ್ ಏನಿದೆ ನನಗೆ ಗೊತ್ತಿಲ್ಲ. ಮೇ ಬಿ ಸಿಟಿ ಸೆಂಟರ್, ಸಿಟಿ ಸೈಡ್ಸ್ ಇರಬೇಕು, ಐ ಡೋಂಟ್ ನೋ. ಬಟ್ ಈ ಸೈಡಿಂದ ಬರೀ ನನಗೆ ಬೆಟ್ಟಗಳೇ ಕಾಣಿಸಿದ್ದು. ಆ್ಯಂಡ್ ಇಟ್ ವಾಸ್ ಸೋ ನೈಸ್ ಟು ವ್ಯೂ ದಿಸ್. ರಾಮನಗರಲ್ಲಿ ಏನೇನು ಪ್ಲೇಸ್ ಇದೆ, ಏನೇನು ಫೇಮಸ್ ಇದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಪ್ಲೇಸ್ ಬಗ್ಗೆ ನಮ್ಮ ಡ್ಯಾಡ್ ಹೇಳಿದರು. ಫಿಲ್ಮ್ ಶೋ ಆಯ್ತಲ್ಲ, ಹೌದಾ? ಡ್ಯಾಡಿ ಹೇಳ್ತಾಯಿದ್ರು ಎಂಪೈರ್ ಹೋಟೆಲ್ ಚೆನ್ನಾಗಿರುತ್ತೆ, ಹೋಗೋಣ ಅಂತ. ಬಟ್ ಎಂಪೈರ್ ನಮಗೆ ಸಿಕ್ಕಿಲ್ಲ. ಬಟ್ ತಾಜ್ ಹೋಟೆಲ್ ಸಿಕ್ತು. ಅಲ್ಲಿ ಊಟ ಮಾಡಿಕೊಂಡು ನಾವು ಅಲ್ಲಿಂದ ತಿರ್ಗಾ ಹೊರಟ್ವಿ ಮೈಸೂರು ಕಡೆ. ಫುಡ್ಡು ಕೂಡ ಚೆನ್ನಾಗೇ ಇತ್ತು, ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಚೆನ್ನಾಗೇ ಇತ್ತು. ಅಲ್ಲಿಂದ ನಾವು ಊಟ ಮಾಡಿಕೊಂಡು ನಮ್ಮ ಫಿಯಾನ್ಸೆ ಅವರ ಆಫೀಸ್ ಹತ್ರ ಬಂದಿದ್ದ ತಕ್ಷಣ ಡ್ಯಾಡಿಗೆ ಬರ್ಡೇ ಅಡ್ವಾನ್ಸ್ಲಿ ವಿಶ್ ಮಾಡಿ. ಆ್ಯಂಡ್ ಅವ್ರ ಮನೆ ಲೊಕೇಶನ್ ಅಷ್ಟು ಕರೆಕ್ಟಾಗಿ ಗೊತ್ತಿರಲಿಲ್ಲ ಅಂತ ಮ್ಯಾಪಲ್ಲಿ ಲೊಕೇಶನ್ ತೋರಿಸ್ಕೊಟ್ಟು ವರ್ಕ್ ಇತ್ತು ಅಂತ ಅವರು ಮುಗಿಸಿ ಆ್ಯಂಡ್ ನೈಟ್ ಮನೆಗೆ ಬಂದರು. ಆ್ಯಂಡ್ 1 o'clock ಅಷ್ಟರಲ್ಲಿ ನಾವು ತಿರ್ಗಾ ಹೊರಗಡೆ ಹೋಗಿದ್ವಿ. ಈ ಪ್ಲೇಸ್ಗಂತೂ ನಾವು ಯಾವಾಗಾದರೂ ಬಂದಾಗ ನಾನಂತೂ ಬರ್ತಾನೆ ಇರ್ತೀನಿ ಈ ಪ್ಲೇಸ್ಗೆ. ಕೇಕ್ ತೊಗೊಳ್ಳೋಣ ಅಂತ ಹೊರಗಡೆ ಬಂದರೆ ಫುಲ್ಲು ಮಳೆಯಲ್ಲಿ ನೆನ್ಕೊಂಡು ಎಲ್ಲೂ ಕೇಕ್ ಸಿಗಲಿಲ್ಲ. ಎಲ್ಲೋ ಒಂದು ಕಡೆ ಕೇಕ್ ತೊಗೊಂಡು ಬಂದಿದ್ದು. ಆ್ಯಂಡ್ ಇಲ್ಲಿ ಡ್ಯಾಡಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ Jan 1st ಹೀಗೆ ಮುಗಿಸಿದ್ದು. ನಾನಂತೂ ಮೈಸೂರು ಬಂದರೆ ನೈಟ್ ರೈಡ್ 1 o'clock 2 o'clock ಅಷ್ಟರಲ್ಲಿ ಹೊರಗಡೆ ಹೋಗಿ ಬರ್ತೀವಿ. ಈಗ 5 days ನಾವು ಅಲ್ಲೇ ಇದ್ವಿ. ಆ್ಯಂಡ್ ಟಿಫನ್ ಮಾಡಿಕೊಂಡು ತಿರ್ಗಾ ನಾವು ಬ್ಯಾಂಗ್ಳೂರಿಗೆ ಹೊರಟಿದ್ದು. ಮೈಸೂರಿಂದ ಶ್ರೀರಂಗಪಟ್ಟಣ ಹತ್ರ ಬರಬೇಕಾದ್ರೆ ಟೀ ಕುಡಿಬೇಕು ಅಂತ ನಿಲ್ಲಿಸಿ ಟೀ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ಆಗಿ ತಿರ್ಗಾ ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ಬಿಡದಿ ಹತ್ರ ಬರೋ ಅಷ್ಟರಲ್ಲಿ 1 o'clock ಆಗಿತ್ತು. ಅಲ್ಲಿಂದ ಬರ್ಗರ್ ಕಿಂಗ್ ಹೋಗಿ ಅಲ್ಲಿ ನಾನೇನಷ್ಟು ಶೂಟ್ ಮಾಡಿಲ್ಲ. ಅಲ್ಲಿ ತಿಂದ್ಕೊಂಡು ನಾವು ನಮ್ಮ ಮಾಗಡಿ ರಸ್ತೆಗೆ ಬಂದ್ವಿ. ನೈಸ್ ರೋಡ್. ಮಂಡೇ ಮಾರ್ನಿಂಗ್ ಕಾಫಿ ಕುಡಿದ ಚನ್ನಪಟ್ಟಣದಿಂದ ನಮ್ಮ ಡ್ಯಾಡಿ ಅವರೆಕಾಳು ಬೇಕೇ ಬೇಕು ಅಂತ ತೊಗೊಂಡು ಅದನ್ನು ಬಿಡಿಸ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.